ಇನ್ನು ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಅವರ ಸೈಟ್ ವಿವಾದ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದ ವಿದ್ಯಾನಗರದಲ್ಲಿರುವಂತಹ ಸೈಟ್ ಬಳಿ ವಾಗ್ವಾದ ನಡೆದಿದೆ. ದೇವರಾಜ್ ಮತ್ತು ಯಶ್ ತಾಯಿ ಕಡೆಯವರ ನಡುವೆ ನಡೆದಂತಹ ವಾಗ್ವಾದ ಅದು 6 ವರ್ಷಗಳ ಹಿಂದೆ ಸೈಟ್ ಖರೀದಿಸಿದ್ದಾಗಿ ಪುಷ್ಪಾ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಸೈಟ್ನ ಮೂಲ ಮಾಲೀಕರು ನಮ್ಮ ಕಡೆಯವರು. ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ದೇವರಾಜ್ ಇವತ್ತು ಸೈಟ್ ಕ್ಲೀನ್ ಮಾಡಿಸೋದಕ್ಕೆ ಅಂತ ಹೇಳಿ ಪುಷ್ಪಾ ಅವರು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಯಶ್ ತಾಯಿ ಮತ್ತು ದೇವರಾಜ್ ನಡುವೆ ವಾಗ್ವಾದ ಆಗಿದೆ. ಮುನ್ಸಿಪಾಲಿಟಿ ಖಾತೆ ಆಗಿತ್ತಾ? ಕೆಲಸ ಮಾಡಿ ಎಲ್ಲ ಪ್ರೆಸ್ ಮೀಟಿಂಗ್ ಇಡ್ತೀನಿ. ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಇದ್ರ ಮೇಲೆ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವವಾಗಿ ಮಾತಾಡು. ಹೆಂಗೆ ಒತ್ತಲಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಲಿಸಿದ್ದೀನಿ ನಾನು. ಎಲ್ಲ ಒತ್ತಲಿಸಿದ್ದೀನಿ? ತೋರ್ಸು. ಆ ಶೆಡ್ ಕಟ್ಟಿರೋದು ಅವರು, ಲೈಟ್ ಬಿಲ್ ಕಟ್ಟೋದು ಅವರು, ನಂದು ಅಂತಾರೆ. ಬರೀ ಸುಳ್ಳು ಹೇಳ್ತಾರೆ. ದಾಖಲಾತಿ ಕೊಟ್ಟಿದ್ದೀವಿ. ನೀವು ಕಾಂಪೌಂಡ್ ಪೇಪರ್ ನಿಮ್ದು ಅಂತ ಪ್ರೂವ್ ಮಾಡ್ತೀರಾ ಅಂತ ನೀವೇ ಹೇಳಿದ್ರಿ ಮೇಡಮ್. ಈಗ ನಾನು ಕೋರ್ಟ್ ಇದೆ, ನನಗೀಗ ಕೋರ್ಟಿಗೆ ನಾನು ಹೋಗ್ಬೇಕು. ದಯವಿಟ್ಟು ನಾನು ಬರ್ತೀನಿ. ನಾವು ಕರೆದಿದ್ವಾ ನಿನ್ನ? ಇವತ್ತಿಂದ ಗೊತ್ತಾಯ್ತಾ? ಅಲ್ಲಿ SP ಗೆ ಒಂದು ಲೆಟರ್ ಕೊಡ. ಇವತ್ತು ನಡಿ SP ಹೋಗೋಣ. ಕೊಡಿ ಮೇಡಮ್. ನಿನ್ನೆ FIR ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವರ? ಕಾಂಪೌಂಡ್ ಹೊಡೆದಾಕಿ ನಿಮ್ಗೆ ಆರ್ಡರ್ ಐತಿ. ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ. ರೌಡಿಸಮ್ ಮಾಡಕ್ ಬರ್ತೀರಲ್ಲ ನೀವೆಲ್ಲ ಬ್ರೋಕರ್ಗಳು. ರೌಡಿಸಮ್ ಬ್ರೋಕರ್ ಯಾರು ಇಲ್ಲ ಮೇಡಮ್. ಎಲ್ಲ ರೈತರುಗಳೇ. ಎಲ್ಲ ರೈತರೇ. ಎಲ್ಲ ರೈತರೇ. ಸಂಪರ್ಕದಾರ ರೈತರೇ. ಹೋಗಪ್ಪ, ನೀನೆಲ್ಲ ನಮ್ಮ ಮರ್ಯಾದೆ ಆಮೇಲೆ ಆ ರೀತಿ ಮಾಡ್ಕೋಬೇಡಿ. ನಮ್ಮ ಮೈನ ಕೇಸಿಲ್ಲ ನಮ್ಮ ಮೇಲೆ. ನಮ್ಮ ಮೇಲೆ ಇಲ್ಲ, ನಿಮ್ ಮೇಲೆ ಇರೋದು. ನಿನ್ ಮೇಲೆ ನಮ್ಮ ಮೇಲೆ ಹಾಕೈತಿ ಕೇಸು. ನಮ್ಮ ಮೇಲೆ ಇಲ್ಲ, ನಾವು ನಿನ್ ಮೇಲೆ ಹಾಕಿರೋದು. ಕೋರ್ಟಿಗೆ ಹಾಕಿದಿರಲ್ಲ. ಹೊಡೆದ ಅಂತ ಹಾಕಿದೀವಿ. ಹೊಡೆದ ಅಂತ ಹಾಕಿದ್ರಿ. ಅಲ್ಲ, ಹೊಡೆದ ಅಂತ ಇವತ್ತಿದೆ. ಹೋಗು. ಬನ್ನಿ ನೀವು. ಅಲ್ಲ, ಹೊಡೆದ ಅಂತ ಹಾಕ್ಬಾರ್ದ? ನಾನು ಇನ್ನೊಂದ್ಸತಿ ಇಲ್ಲಿ ಬಂದು ನಂದು ಅಂತ ಮಗ ಅಂತ ಇಲ್ಲಿ ಬರಕ್ ಕೊಡ್ದು. ಅದೇನಿದ್ರು ನಿಮ್ಮ ಮನೇಲಿ ಇಟ್ಕೋಬೇಕು. ನಿಮ್ಮಂತ ಕೋರ್ಟ್ ನಿಮ್ಮಂತ ಆದ್ರೆ ನೀವೇ ತಗೊಳ್ಳಿ, ನಮ್ಮಂತ ಆದ್ರೆ ನಾವು ತಗೋತೀವಿ. ಅಷ್ಟೇ ವ್ಯತ್ಯಾಸ. ಅಕ್ಕನ ಮಗ ಅಂತ ಅಂದ್ರೆ ಜಿಪೆ ಓಟು ಸ್ವಂತ ಅಕ್ಕನ ಮಗನ, ಬೇರೆ ಯಾರು. ಈಗ ಇವ್ರಂಗೆ ದುರ್ಗಾಪ್ರಸಾದ್ ನಿಮಗೆ ಹೆಂಗೆ ಅಕ್ಕ? ನಮ್ದೇ ಮೂಲತಃ ಜಾಗ ಆದ್ರೆ ಬಿಟ್ಬಿಡ್ತೀವಿ. ಅಲ್ಲೇ ಮೇಡಮ್ ಮೂಲತಃ ನಂದಾದ್ರೆ ನಾ ಬಿಟ್ಬಿಡ್ತೀನ? ಮೂಲತಃ ನಿಮ್ದಾರ ನೀವು ಬಿಡ್ತೀರಾ? ಮೂಲತಃ ಸರ್ವೆ ನಂಬರು ಚೆಕ್ ಬಂದಿದ್ದು ಮೂಲತಃ ಲಕ್ಷ್ಮಮ್ಮರ್ದು ಅಂತ ಬಿಟ್ಟು ನಾವು ಕೋರ್ಟಿಗೆ ಹೋಗಿರೋದು. ನಾವು ಕಡ್ಡಾಯವಾಗಿ ಹೇಳ್ತೀವಿ. ಆಯ್ತಾ? ಈಗ ನೋಡಿ ಮಾತಾಡೋದು ಬೇಡ. ಪ್ರಕಾರವಾಗಿ ಮೇಡಮ್ ವಿದ್ಯಾನಗರದಲ್ಲಿ ನಮ್ಮವು ನಮ್ಮ ಸ್ವಂತ ರಿಲೇಷನ್ ಇವೆ. 10 ಮನೆ ಓದ್ತಾ ಇರ್ತೀನಿ. ಆಯ್ತಾ? ಇಲ್ಲಿ ಪಕ್ಕದ ಮೂಲೆ ನಮ್ಮ ದೊಡ್ಡಮ್ಮನ ಮನೆ ಇದೆ. ಇಲ್ಲಿ ನನಗೆ ಸ್ವಂತ ದೊಡ್ಡಮ್ಮನ ಮನೆ ಇವೆ. ಇಲ್ಲಿ ಇದೇ ತರ ಮನೆಗಳೇ ನಮ್ಮವು. ಯಶ್ ತಾಯಿ ಈಗಲ ಈ ವಾಗ್ವಾದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಟಿವಿ9 ಜೊತೆ ಪುಷ್ಪಾ ಅವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ.
ಅವ್ನು ಎಲ್ರಿಗೂ ಹೋಗಿದ್ದೆ 6 ವರ್ಷ ಯಶ್ ಅವ್ರ ಮೇಲೆ ಒತ್ಲಿಸ್ಕೊಂಡವ್ರೆ ಅಂತಾನಲ್ಲ. ಈಗ ನೋಡಿ ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ. ಮೇಡಮ್ ಅವರು ಕೋರ್ಟ್ ಅಲ್ಲಿ ಯಾರಿಗೂ ತೊಂದರೆ ಆಗದಿರಿದ್ರೆ ನಿಮ್ ಜಾಗನ ತೆರವುಗೊಳಿಸ್ಕೊಳ್ಳಿ ಅಂತ ಆರ್ಡರ್ ಇದೆ ಅಂತ ದಾಖಲೆನ ತೋರಿಸಿ ಎಲ್ಲಿ ತರ ಕೇಳಿ. ಸುಳ್ಳು, ಅದು ನಮ್ ಸೈಟ್ ಮೇಲೆ ಇಲ್ಲ, ನಮ್ ಸೈಟ್ ಮೇಲೆ ಇಲ್ಲ, ನಮ್ ಸರ್ವೆ ನಂಬರ್ ಇಲ್ಲ. ಅವ್ನು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾವ್. ಹೆಂಗ್ರಿ ಕೊಡ್ತಾರೆ ಅವರು? ಅಲ್ಲ, ಸರ್ವೆ ನಂಬರ್ ಇದಲ್ಲ, ಅದೊಂದು ಮಂದಟ್ ಮಾಡು. 5 ಕುಂಟೆ ಇದಾಗಲ್ಲ ರೀ, ಇದು ಬರೀ 40-60. 5 ಕುಂಟೆ ನಂದು ಹೆಂಗಾಗುತ್ತೆ? ಅವ್ನು ಹೆಂಗ್ ನಂದು ಹೊಡಿತಾನೆ? 5 ಕುಂಟೆ ಎಲ್ಲೈತೆ ಹುಡ್ಕೊಳಕ್ ಹೇಳಿ ಅವ್ನಿಗೆ. ಫೈಟ್ ಮಾಡೋದ್ ಬೇಡ. ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ, ಅವ್ನು ಇಲ್ಲಿ ಬರಬಾರ್ದು ಅಷ್ಟೇ ನಾನು ಹೇಳೋದು. ಅದು ಆಮೇಲೆ ನೋಡ್ತೀನಿ, ಕೋರ್ಟಲ್ಲಿ ನೋಡ್ತೀನಿ ಅಷ್ಟೇ. ಅವ್ನಿಗೆ ಹೇಳಿ ಇನ್ನೊಂದ್ಸರಿ ಇಲ್ಲಿ ಬಂದ ನಿಮ್ಮನ್ನ ಕರಿತೀನಿ, ಬರ್ಬೇಕು ಅವ್ನು ಹೇಳಿದ್ದೀನಿ. ಅವ್ನು ಎಲ್ರಿಗೂ ಹೋಗಿದ್ದೆ 6 ವರ್ಷ ಯಶ್ ಅವ್ರ ಮೇಲೆ ಒತ್ಲಿಸ್ಕೊಂಡವ್ರೆ ಅಂತಾನಲ್ಲ. ಈಗ ನೋಡಿ ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ. ಮೇಡಮ್ ಅವರು ಕೋರ್ಟ್ ಅಲ್ಲಿ ಯಾರಿಗೂ ತೊಂದರೆ ಆಗದಿರಿದ್ರೆ ನಿಮ್ ಜಾಗನ ತೆರವುಗೊಳಿಸ್ಕೊಳ್ಳಿ ಅಂತ ಆರ್ಡರ್ ಇದೆ ಅಂತ ದಾಖಲೆನ ತೋರಿಸಿ ಎಲ್ಲಿ ತರ ಕೇಳಿ. ಸುಳ್ಳು. ಎಸ್, ಒಟ್ಟಾರೆ ಆದದ್ದೇನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನನ್ನ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ದೂರುದಾರರು ಕೂಡ ಮಾತನಾಡ್ತಾರೆ, ಏನ್ ಹೇಳ್ತಾರೆ ಕೇಳೋಣ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಸೈಟ್ ಬಳಿ ಯಶ್ ತಾಯಿ ಪುಷ್ಪ ಮತ್ತು ಆ ಜಾಗ ನಮ್ಮದು ಅಂತ ಹೇಳ್ತಾ ಇರುವಂತಹ ದೇವರಾಜ್ ಅವರ ನಡುವೆ ವಾಗ್ವಾದ ನಡೀತು. ಟಿವಿ9ಗೆ ಜಿಪಿಎ ಹೋಲ್ಡರ್ ದೇವರಾಜ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಯಶ್ ತಾಯಿ ಪುಷ್ಪ ಅವರು ನನಗೆ ನಿಂದಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ದೇವರಾಜ್ ಅವರನ್ನ ಕೇಳೋಣ ಬನ್ನಿ. ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂಥ ನಿವೇಶನವೊಂದರ ಸಂಬಂಧಪಟ್ಟ ಹಾಗೆ ನಟ ಯಶ್ ಅವರ ತಾಯಿ ಹಾಗೆ ದೇವರಾಜ್ ಅಂತಕ್ಕಂಥ ನಡುವೆ ಜಟಾಪಟಿ ನಡೀತಿರ್ತಕ್ಕಂಥದ್ದು. ಕಳೆದ 1 ತಿಂಗಳಿಂದ ನಿರಂತರವಾಗಿ ಒಂದು ವಾಗ್ವಾದ ನಡೀತಾ ಇದೆ. ಈ ಒಂದು ನಿವೇಶನ ತಮಗೆ ಸೇರಿದ್ದು, ಕೋರ್ಟ್ ಆದೇಶದಂತೆ ಇದರ ಹಕ್ಕು ತಮಗೆ ಇದೆ ಅಂತ ಹೇಳಿ ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ದೇವರಾಜ್ ಅವರು ಹೇಳ್ತಾ ಇದ್ದಾರೆ. ಇವತ್ತು ಒಂದು ಸೈಟ್ನ ಬಳಿ ಎರಡೂ ಕಡೆಯವರ ನಡುವೆ ಒಂದಷ್ಟು ವಾಗ್ವಾದ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ದೇವರಾಜ್ ಅವರು ಇದ್ದಾರೆ. ಸರ್, ಇವತ್ತು ಏನಾಯ್ತು ಸರ್? ಇವತ್ತು ಏನಕ್ಕೆ ತಾವಿಲ್ಲಿ ಬಂದಿರಿ? ಏನಾಯ್ತು ಸರ್ ಘಟನೆ? ಸರ್, ನಿನ್ನೆ ದಿವಸ ನಮ್ಮದು ಕೋರ್ಟು ವಯಸ್ ಬೋಲ್ಡ್ ಇತ್ತಲ್ಲ, ಆ ಬೋಲ್ಡನ್ನು ಕಿತ್ತಾಕಿದ್ದಾರೆ. ಮತ್ತೆ ಇಲ್ಲಿ ನಾವು ಫೆಂಚ್ ಹಾಕಿದ್ದೆಲ್ಲನೂ ಕಿತ್ತಾಕಿ ಬೇರೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ಕೇಳಕ್ಕೆ ಬಂದಾಗ ನಾವು 112ಗೆ ನಾನು ಈವೆಂಟ್ ಹಾಕಿ ಕಂಟ್ರೋಲ್ ರೂಮಿಂದ ಫೋನ್ ಮಾಡಿ ಪೊಲೀಸ್ನವ್ರು ಬಂದು ಕೋರ್ಟಲ್ಲಿ ಇರೋದ್ರಿಂದ ಯಾರೂ ಕೂಡ ಇಲ್ಲಿ ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಹೋದರು. ಹೇಳಿ ಹೋದಾಗ ಇವತ್ತು ಇಲ್ಲೇ ಹಿಂಗೆ ಬಂದೆ. ನಾನು ಯಾರು ಏನು ಕೆಲಸ ಮಾಡ್ತಾಯಿದ್ದಾರೆ ನೋಡೋಣ ಅಂತ ಇಲ್ಲಿ ಬಂದಾಗ ಇಲ್ಲಿ ನಿಂತ್ಕೊಳ್ಳೋ ಹೊತ್ತಿಗೆ ಅವರೇ ಬಂದು ನಾನು ಬಂದು ನಿಂತ್ಕೊಂಡೆ. ಪುಷ್ಪ ಅವರು ಬಂದು ನನ್ನ ಜಾಗ ನೀನು ಯಾಕೆ ಬಂದಿದ್ದೀಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಏನು ರೌಡಿಜ ಮಾಡೋಕ್ಕೆ ಬಂದಿದ್ದೀವಿ? ನಾವು ರೌಡಿಜ ಮಾಡೋಕ್ಕೆ ಹೋಗ್ತೀವಿ. ನಾವು ನಮ್ಮ ಜಾಗಕ್ಕೆ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ನಾನು ಜಿಪೆ ಹೊಡ್ರು ಅದ್ರ ಮಾಲೀಕ, ಅದರಿಂದ ನಾನು ಪ್ರತಿನಿತ್ಯ ಬಂದು ಹೋಗ್ತೀನಿ. ಬರಬೇಡ ಅನ್ನೋಕ್ಕೆ ಇವ್ರು ಯಾರು? ಈ ರೀತಿ ಅವನು ನಟರಾಜ ಈಗ 15 ದಿವಸದಲ್ಲಿ ಒಂದು ಜಿಪೆ ಮಾಡಿದ್ದಾನೆ ಒಬ್ಬನಿಗೆ, ಈ ಬೇರೆಯವರಿಗೆ. ಅದು ಕಾಪಿನ ನನ್ನ ಹತ್ರ ಇದೆ. ಕೋರ್ಟ್ ಆದೇಶ ಇರುವಾಗ ಈಗ 15 ದಿವಸದಲ್ಲಿ ಮಾಡಿರೋದು ಸರ್. ಅವರು ನಮಗೆ ಗೌರವನೇ ಕೊಡ್ದಂಗೆ ಯಾಕೆ ಬತ್ತೀಯಾ ಹಾಗೆ ಹೀಗೆ ಅಂತ ತುಂಬ ಬೆದರಿಕೆ ಆಗ್ತಾಯಿದ್ದಾರೆ ನಮಗೆ. ಈ ರೀತಿ ಎಲ್ಲ ನಡೀತಾ ಇದೆ. ಅವರೇ ಈಗ ಮೊನ್ನೆ ತಾವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ವಿಚಾರ ಸಂಬಂಧಪಟ್ಟ ಬೋರ್ಡ್ ತೆರವುಗೊಳಿಸುವ ವಿಚಾರ ಸಂಬಂಧಪಟ್ಟಾಗಿ? ಕೊಟ್ಟಿದ್ವಿ. ಬೋಲ್ಡ್ ಕಿತ್ತು ಹಾಕಿರೋದ್ರಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರ ಮೇಲೆ FIR ಆಗಿದೆ. ನಟರಾಜು, ದುರ್ಗಾಪ್ರಸಾದ್, ದೇವರಾಜೇಗೌಡ, ಮಲ್ಲೇಶು, ರಾಜು 5 ಜನ ಮೇಲೆ ಆಗಿದೆ. ಅದೇ ನಮ್ಮ ಬೋಲ್ಡನ್ನು ಕಿತ್ತಾಕಿ ಕಾಂಪೌಂಡಲ್ಲಿ ಇದು ಬೇಲಿಯಲ್ಲಿ ತೆಗಿತಿದ್ದ ಕೇಳಕ್ಕೆ ಬಂದ ನಮ್ಮ ಮೇಲೆ ಅಲ್ಲಿಗೆ ಬಂದರು. ಅವರು ಗಲಾಟೆ ಮಾಡೋಕ್ಕೆ ಅಂತ ಬಂದರು, ಹೊಡೆದಾಟಕ್ಕೆ ಅಂತ ಬಂದಾಗ ಮಧ್ಯ ಒಬ್ಬರು ಪ್ರವೇಶ ಮಾಡಿ ಬಿಡಿಸಿದ್ರು. ಈ ಆದೇಶದ ಮೇಲೆ ನಮಗೆ ಅವ್ರ ಮೇಲೆ FIR ಆಗಿದೆ ಮೊನ್ನೆ. ಇವತ್ತು ನಿಮ್ಮ ಜೊತೆ ಅವ್ರು ಪ್ರಶ್ನೆ ಮಾಡಿದ್ರೆ ಏನು ಇಲ್ಲಿಗೆ ಯಾಕೆ ಬರ್ತೀರಿ ಏನು ನಂದು ಜಾಗ ಪ್ರೂವ್ ಮಾಡುವಂತ ನಾನು ಪ್ರೂವ್ ಮಾಡಿದ್ದೀನಲ್ಲ, ಅವ್ರು ಪ್ರೂವ್ ಮಾಡಬೇಕು. ನಂದು ಐತೆ ಅಂತ ಹೇಳ್ತಾರೆ. ಏನಿದೆ ಅವ್ರದ್ದು? ಯಾಕೆಂತಂದರೆ ನನ್ನ ಮಗನ ಹೆಸರು ದುರ್ಬಳಕೆ ಮಾಡ್ತಾಯಿವ್ರೆ ಅಂತಾರೆ. ಅವ್ರ ಮಗನ ಹೆಸರು ನಾನು ದುರ್ಬಳಕೆ ಮಾಡ್ತಾಯಿಲ್ಲ. ಅವ್ರ ಮಗನ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಸ್ಯಾಂಡಲ್ವುಡ್ ಅಲ್ಲ, ಬಾಲಿವುಡ್ ಅಲ್ಲ, ಹಾಲಿವುಡ್ ಲೆವೆಲ್ ಬೆಳೀಲಿ ಅವರು. ಅದ್ರ ಬಗ್ಗೆ ನಮಗೆ ಖುಷಿ ಇದೆ, ನಮಗೂ ಗೌರವ ಇದೆ. ಅವರೇ ಅದನ್ನು ಎತ್ತಿ ಹಿಡಿತಾರೆ ಆ ಮಾತನ್ನೇ. ಈ ರೀತಿ ಇದೆ ಸರ್. 1 ತಿಂಗಳಿಂದ ನಿರಂತರವಾಗಿ ಇದು ನಡ್ಕೊಂಡು ಹೋಗ್ತಾನೆ ಇದೆಯಲ್ಲ ಸರ್? ಇದು ನಡ್ಕೊಂಡು ಹೋಗ್ತಿಲ್ಲ ಇದೆ. ಏನು ಮಾಡ್ತೀರಾ? ಅವರು ಪೊಲೀಸ್ನರಿಗೆ ಪೊಲೀಸ್ನರಿಗೆ ಧಮಕಿ ಹಾಕತ್ತೆ ಅಮ್ಮ. ಪೊಲೀಸ್ನರಲ್ಲಿ 112 ಕಂಟ್ರೋಲ್ ರೂಮಿಂದ ಆದೇಶ ಆಗಿ ಬಂದಿದ್ದಾರೆ. ಅವ್ರು ಬಂದು ಅವ್ರು ಹೇಳ್ತಾ ಇದ್ರೆ ಯಾರಪ್ಪ ನೀನು ಯಾಕೆ ಬಂದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಈಗ ನಿಮ್ಮ ಮೀಡಿಯಾದವ್ರ ಮುಂದೆ ಯಾವ ರೀತಿ ಮಾತಾಡಿದ್ರು, ನಿಮ್ಮ ಮಾಧ್ಯಮದವ್ರನ್ನೇ ಕೇಳಿ ಹೋಗ್ಲಿ ಹೇಳ್ತಾರಲ್ಲ. ಫೈನಲ್ ಆಗಿ ಈ ಪ್ರಕರಣದಲ್ಲಿ ಏನು ಕೊನೆ ಹೇಗೆ ಏನಾಗಬೇಕು ಅಂತ ತಾವು ಹೇಳ್ತೀರಿ ಸರ್? ನೋಡಿ ಸರ್, ನಮ್ಮದು ಪ್ರಾಪರ್ಟಿ ಅನ್ನೋದು ನಮ್ಮದು ಆಗಿದೆ. ಈಗ ಅವರು ಹೋಗಿದ್ದಾರೆ ಕೋರ್ಟಿಗೆ. ಇವತ್ತಿದೆ ಕೋರ್ಟು ಸರ್. ಅವರೇ ನನ್ನ ಮೇಲೆ ಕೋರ್ಟಿಗೆ ಹಾಕಿರೋದು. ಬರಲಿ ಕೋರ್ಟಿಗೆ, ಅವ್ರದ್ದೇನಿದೆ ದಾಖಲೆ ಕೊಡಲಿ, ಪರಿಶೀಲನೆ ಮಾಡ್ತಾರೆ, ಏನು ಅಂತ ಗೊತ್ತಾಗುತ್ತೆ. ಇಲ್ಲ ನಾನು ನಿಮ್ಮ ಮಾಧ್ಯಮದಲ್ಲಿ ನಾನು ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ, ಎಲ್ಲ ದಾಖಲಾತಿನೂ ಒದಗಿಸಿದ್ದೀನಿ. ಅವರು ಆ ಥರ ಪ್ರೆಸ್ ಮೀಟ್ ಮಾಡಿ ಎಲ್ಲ ದಾಖಲಾತಿನೂ ಕೊಡಲಿ. ಸರಿ ಸರ್. ಇದು ಈ ನಿವೇಶನದ ವ್ಯಾಜ್ಯಕ್ಕೆ ಸಂಬಂಧಪಟ್ಟಾಗೆ ದೇವರಾಜ್ ಅವರ ಮಾತುಗಳು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.